ರೊಟ್ಟಿ ನೀವು ಕೈಲೇ ಬಡದು ನಿಮಗೆ ಬೇಜಾರಾಗಿತ್ತಂದ್ರೆ ಹಿಂಗೆ ಒಂದು ಸಲ ಮಾಡಿ ನೋಡ್ರಿ. ನೀವು ಬರೀ ಲಟ್ಟಣಿಗೆ ಹಿಡಿದು ತಿಡಿದ್ರಿ ಇದು ಭಾಳ ಸುಲಭವಾಗಿ ಮಾಡ್ತೀರಿ. ಮತ್ತು ತಾಸಿಗೆ ನೀವು ಬೇಕಂದ್ರೆ 100-80 ರೊಟ್ಟಿ ಹಿಂಗೆ ಮಾಡ್ಕೊಬೋದು ನೋಡಿರಿ. ಭಾಳ ಸರಳವಾಗಿ ತಿಳಿಸ್ಕೊಡ್ತೀನಿ ಬೇಯಿಸೋದು ಹೆಂಗೆ. ಮತ್ತು ಭಾಳ ನಿಮಗೆ ಈಜಿಯಾಗಿ ರೊಟ್ಟಿ ಫಸ್ಟ್ ಟೈಮ್ ಮಾಡೋರಿದ್ರಂದ್ರೂ ಹೆಂಗೆ ಮಾಡ್ಬೇಕು ಅನ್ನೋದು ಪೂರ್ತಿಯಾಗಿ ಡೀಟೇಲಾಗಿ ಟಿಪ್ಸ್ ಎಲ್ಲ ಹೇಳ್ಕೊಡ್ತೀನಿ. ಮತ್ತು ಕೊನೆ ತನಕ ವಿಡಿಯೋ ನೋಡಿರಿ, ನಿಮಗೆ ಪೂರ್ತಿಯಾಗಿ ಗೊತ್ತಾಕ ನೋಡಿರಿ. ಇನ್ನು ರೊಟ್ಟಿ ಮಾಡುವಂಥ ವಿಧಾನ ಯಾವ ರೀತಿ ಮತ್ತು ಹೆಂಗೆ ಮತ್ತು ಯಾವ್ಯಾವ ರೀತಿ ಎಲ್ಲ ನೀವು ಟ್ರಿಕ್ನ ಯೂಸ್ ಮಾಡಬೇಕು ಮತ್ತು ಹೆಂಗೆ ಬೇಯಿಸ್ಬೇಕು ರೊಟ್ಟಿ ಯಾವ ರೀತಿ ತೀಡಬೇಕು ಅನ್ನೋದು ಎಲ್ಲ ಇಲ್ಲಿ ಪೂರ್ತಿ ಜಿಗಿ ಒಳಗೆ ನಾನು ಹಿಟ್ಟು ನಾದ್ಕೊಂಡ್ಬಿಟ್ಟಿನಿ ನೋಡಿರಿ. ನಾದೋದು ತೋರಿಸಿಲ್ಲ, ಒಮ್ಮೆ ರೊಟ್ಟಿ ಮಾಡೋದು ಇಷ್ಟೇ ತೋರಿಸಿ ನೋಡಿರಿ. ನಾದೋದು ಕಾಮನ್ನಾಗಿ ಎಲ್ಲರಿಗೂ ಗೊತ್ತಿರ್ತದೆ. ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಹ್ಯಾಂಗೆ ಮಾಡೋದತ್ತ ನೋಡೋಣ ಬರ್ರಿ. ಈಗ ನಾವು ಮೈದಾ ಹಿಟ್ಟು ಚಣಿಸ್ತೇವಲ್ಲ, ಪಿಟ್ಟೆ ಚಣಿಗೆ ಅಂತೀವಲ್ಲ, ಆ ಚಣಿಗಿಲೆ ಈಗ ಹಿಟ್ಟು ಸೋಸಿ ತೊಗೋಬೇಕು ನೋಡಿರಿ. ಯಾಕಂದ್ರೆ ಫಸ್ಟ್ ಟೈಮ್ ಮಾಡತ್ತೀರಿ ಅಂದ್ರೆ ಈ ಥರ ಇಂಥ ಚಣಿಗಿಲೆ ಸೋಸ್ರಿ. ಯಾಕಂದ್ರೆ ಮೆತ್ತಗೆ ಮೃದುವಾಗಿ ಬರ್ತದೆ ಹಿಟ್ಟು, ನಿಮಗೆ ರೊಟ್ಟಿ ಮಾಡ್ಲಿಕ್ಕೆ ಈಜಿ ಆಗ್ತದೆ. ಈ ಥರ ನೋಡಿರಿ ಎಷ್ಟು ಸಣ್ಣದು ಉಳ್ಳಿ ಮಾಡ್ಕೊಂಡಿನಿ. ಇದು ನಿಮ್ಗೆ ತೋರಿಸ್ಲತ್ತದ ವಿಡಿಯೋದಾಗ ಎಷ್ಟು ಸಣ್ಣ ಉಳ್ಳಿ ಮಾಡ್ಕೊಂಡಿನಿ. ಇದ್ರದಿಂತ ಎಷ್ಟು ದೊಡ್ಡ ರೊಟ್ಟಿ ಮಾಡ್ತೀನಿ ಅನ್ನೋದು ನೋಡಿರಿ ನೀವು. ಇವಾಗ ಭಾಳ ದೊಡ್ಡ ರೊಟ್ಟಿ ಮಾಡ್ತೀನಿ ನೋಡಿರಿ ಇವಾಗ. ಮತ್ತು ಚೆಂದಾಗೆ ರೌಂಡಾಗಿ ಉಳ್ಳಿ ಮಾಡ್ಕೊಂಡು ತೊಗೊಂಡು ಕೆಳಗೆಲ್ಲ ಹಿಟ್ಟು ಹಾಕಿ. ಈಗ ನಿಮಗೆ ಕಾಮನ್ನಾಗಿ ರೊಟ್ಟಿ ಮಾಡೋರಿಗಂತೂ ಗೊತ್ತೇ ಇರ್ತದೆ. ಈಗ ಫಸ್ಟ್ ಟೈಮ್ ಏನಾರ ರೊಟ್ಟಿ ಕಲಿತಿರ್ತಾರಲ್ಲ ಅವರಿಗೆ ಡೀಟೇಲಾಗಿ ಹೇಳತ್ತೀನಿ ನಾನು. ಮತ್ತು ಈ ಥರ ನೋಡಿರಿ ರೊಟ್ಟಿ ಹೆಂಗೆ ಸ್ವಲ್ಪ ಬಡಿತಿರಲ್ಲ ಅದೇ ಥರ ಸ್ವಲ್ಪ ಈ ಥರ ಕೈಲೇ ಬಡಿದು ತೊಗೋರಿ. ಡೀಟೇಲಾಗಿ ತೋರಿಸ್ತೀನಿ ಸಂಪೂರ್ಣವಾಗಿ. ಇವಾಗ ನೋಡಿರಿ ತೆಳಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮ್ಯಾಗ ಕೈಲೇ ಹದಡಂತಾರಲ್ಲ ನಮ್ಮ ಅಂಗೈಯದಿಂತ್ರ ಬಡಿಬೇಕು. ಈ ಥರ ಲೆಫ್ಟ್ ಕೈದಿಂತ್ರ ರೈಟ್ ಕೈಗೆ ಸ್ವಲ್ಪ ರೊಟ್ಟಿಗೆ ಸ್ವಲ್ಪ ಏನು ಮಾಡ್ಬೇಕಂದ್ರೆ ಈ ಥರ ಒತ್ತಿ ಒತ್ತಿ ಬಡಿಬೇಕು ನೋಡಿರಿ. ಅಂದ್ರೆ ಈ ಕಡೆಲ್ಲ ರೊಟ್ಟಿ ಕರೆಕ್ಟಾಗಿ ಬಡಿಲಕ್ಕ ನಿಮಗೆ ಈಜಿ ಆಕ್ಕದ. ಮತ್ತು ಎಷ್ಟು ಮಸ್ತಾಗಿ ಬರ್ತದೆ, ರೌಂಡಾಗಿ ಬರ್ತದೆ ನೋಡಿ. ಇಷ್ಟೇ ದೊಡ್ಡ ಮಾಡ್ಕೊಂಡು ಸಾಕು. ಇವಾಗ ನಾವು ಲಟ್ಟಣಿಗೆ ನಾವು ಕವರ್ಸು ತೊಗೊಂಡೆ ನೋಡಿರಿ. ಇದು ಜೀರಿಗೆ ಲಟ್ಟಣಿಗೆ ಅಂತಾರಲ್ಲ, ಈ ಲಟ್ಟಣಿಗೆ ಕವರ್ಸು ತೊಗೊಂಡೇವಿ. ಮತ್ತು ಇದು ಸಂಪೂರ್ಣವಾಗಿ ಡೀಟೇಲಾಗಿ ವಿಡಿಯೋ ಬೇಕಂದ್ರೆ ನಾನು ರೊಟ್ಟಿ ವಿಡಿಯೋನು ಬೇರೆದು ಹಾಕೀನಿ, ಹೋಗಿ ನೋಡ್ಕೊಂಬರ್ರಿ. ಅದ್ರೊಳಗೆ ಲಟ್ಟಣಿಗೆ ಹೆಂಗೆ ಕವರ್ ಸುತ್ತಬೇಕು ಎಲ್ಲ ತೋರಿಸಿ ನೋಡಿರಿ. ಇನ್ನು ಈ ರೊಟ್ಟಿ ಸ್ವಲ್ಪ ಹಿಂದಕ್ಕೆ ಎಳ್ಕೊಬೇಕ್ರಿ. ಯಾವಾಗಲೂ ಈ ಥರ ಹಿಂದಕ್ಕೆ ಎಳ್ಕೊಬೇಕ್ರಿ. ಮುಂದಕ್ಕೆ ಚಪಾತಿ ಗಪ್ಲಿ ತೀಡಕ್ಕೆ ಹೋಗ್ಬೇಡ್ರಿ. ಸಾವಕಾಸಾಗಿ ಈ ಥರ ಮುಂದಕ್ಕೆ ತೀಡಕ್ಕೆ ಹೋಗ್ಬೇಡ್ರಿ. ಈ ಕಡೆ ಸಾವಕಾಸ ಹಿಂದಕ್ಕೆ ಎಳ್ಕೊರಿ. ಇಲ್ಲಿ ನೋಡಿರಿ ತೋರಿಸ್ಲತ್ತೀನಿ ನೋಡಿ ವಿಡಿಯೋದಾಗ ಸಂಪೂರ್ಣವಾಗಿ ತಿಳಿಸ್ತೀನಿ ನೋಡಿರಿ. ಹಿಂದಕ್ಕೆ ಎಳ್ಕೊತ ಮಿಷನ್ದಾಗೂ ಮಾಡಂಗಿಲ್ಲ ನೋಡಿರಿ. ಅಷ್ಟು ಮಸ್ತ್ ರೊಟ್ಟಿ ಆತವು. ಮತ್ತು ಇದು ನಿಮಗೆ ಅನ್ನಿಸ್ತಿರ್ಬೇಕು ಟೇಸ್ಟ್ ಅಂತೂ ಬೇರೆ ಅನ್ನಿಸ್ತಿರ್ಬೇಕಲ್ಲ ತಂದು ನೀವು ಕೈಲೇ ಬಡಿತಿರಲ್ಲ ಅದಕ್ಕಿಂತ ಭಾಳ ಭಾರಿ ಟೇಸ್ಟ್ ಅನ್ನಿಸ್ತವೆ. ಈ ಥರ ಸ್ವಲ್ಪ ಹರಿತಂದ್ರೆ ಅಲ್ಲಿ ಸ್ವಲ್ಪ ಹಿಟ್ಟು ತೊಗೊಂಡು ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಅದಕ್ಕೆ ಬಡೋದು ಕರೆಕ್ಟ್ ಮಾಡ್ಕೊರಿ. ಈಗ ನೋಡಿರಿ ಎಲ್ಲ ಕಡೆ ರೊಟ್ಟಿ ಎಷ್ಟು ರೌಂಡ್ ಬಂದದ ತಂದು ನಿಮ್ಗೆ ಡೀಟೇಲಾಗಿ ಕಾಣ್ಲತ್ತದ ನೋಡಿರಿ. ಮತ್ತು ರೊಟ್ಟಿ ಮಾಡೋದು ಭಾಳ ಈಜಿ ಅದ ನಿಮಗೆ ಅನ್ನಿಸ್ತದ. ನೀವು ಸ್ಟಾರ್ಟಿಂಗ್ ರೊಟ್ಟಿ ಮಾಡ್ತಿರ್ತಿರಲ್ಲ ನಿಮಗೆ ಸ್ವಲ್ಪ ಇದು ಅನ್ನಿಸ್ತದೆ. ಇವಾಗ ನೋಡಿರಿ ರೊಟ್ಟಿ ಏನು ನಾವು ಮಾಡ್ಕೊಂಡೇವಲ್ಲ ಆ ರೊಟ್ಟಿ ತೊಗೊಂಡು ಕೈ ಕೆಳಗೆ ಹಾಕ್ಬೇಕ್ರಿ. ರೊಟ್ಟಿ ಕೆಳಗೆ ಹಾಕ್ಬೇಕು ಕೈಯ. ಈಗ ನೋಡಿರಿ ಸಾವಕಾಶ ಸಮಾಧಾನ ಹಿಡಿತಿಂತ ಕೆಳಗೆ ಒಂದು ಬಟ್ಟಿಲೆ ರೊಟ್ಟಿ ತೊಗೋಬೇಕು. ಆ ಕಡೆ ರೈಟ್ ಸೈಡ್ಲೇ ರೊಟ್ಟಿ ತೊಗೊಂಡು ಇದು ಲೆಫ್ಟ್ ಕೈಲೇ ಹಿಡಿದು ರೈಟ್ ಕೈ ರೊಟ್ಟಿ ಕೆಳಗೆ ಹಾಕ್ಬೇಕು ನೋಡಿರಿ. ಇಲ್ಲಿ ನೋಡಿರಿ ಈ ಥರ ತೊಗೊಂಡು ಹಂಚು ಮ್ಯಾಗ ಹಾಕೋಬೇಕ್ರಿ. ಹಂಚು ಮೊದಲೇ ಕಾಯ್ಲಕ್ಕ ಇಟ್ಟಿದ್ದೆ ನಾನು. ಚೆಂದಾಗಿ ಹಂಚು ಕಾಯಬೇಕು. ಯಾವಾಗಲೂ ಹಂಚು ಚೆಂದಾಗಿ ಕಾಯ್ದಾಗೆ ರೊಟ್ಟಿ ಹಾಕ್ಬೇಕು ನೋಡಿರಿ. ಅರ್ಧಂಬರ್ಧ ಕಾಯ್ದಾಗ ಹಂಚಿನ ಮೇಲೆ ರೊಟ್ಟಿ ಹಾಕ್ಬಿಟ್ರೆ ಚಲೋ ಆಗಂಗಿಲ್ಲ ರೊಟ್ಟಿ. ಈಗ ನೋಡಿರಿ ಮಸ್ತಾಗಿ ಇಲ್ಲಿ ಹಂಚು ಕಾಯ್ದದ ಮತ್ತು ರೊಟ್ಟಿನೂ ಹಾಕೇವಿ. ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀರು ಹಚ್ಕೊಳ್ಳೋಂತ ಬರ್ರಿ. ನೀರು ಹಚ್ಕೊಳತ್ತೀನಿ ನೋಡಿರಿ ಕಾಟನ್ ಬಟ್ಟೆಲೆ. ನೀರು ಜಾಸ್ತಿ ಹಚ್ಚಕ್ಕೆ ಹೋಗ್ಬೇಡ್ರಿ. ಈ ಥರ ಕುಕ್ಕಿ ಈ ಥರ ಹಚ್ಚೋದಿಂತ್ರ ಏನಾಗ್ತದಂದ್ರೆ ನಿಮಗೆ ರೊಟ್ಟಿ ಮೃದುವಾಗಿ ಬೇಕಂದ್ರೆ ನೀರು ಜಾಸ್ತಿ ಹಚ್ಕೋರಿ. ಕಟ್ಟಿ ಈಗ ಕ್ರಿಸ್ಪಿಯಾಗಿ ಕಟ್ಟಿ ಬೇಕಪ್ಪ ಅಂತಂದ್ರೆ ಈ ಥರ ನೀರು ಜಾಸ್ತಿ ಹಚ್ಚಕ್ಕೆ ಹೋಗ್ಬೇಡ್ರಿ. ನಾ ತೋರಿಸಿದಂಗೆ ಹಚ್ಚಿರಿ. ಆರಾಮ್ 1-2 ತಿಂಗಳ ತನಕ ಏನೂ ಆಗಂಗಿಲ್ಲ ನೋಡ್ರಿ ರೊಟ್ಟಿ ರೀ. ಇವು ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ಆರಾಮಾಗಿ ನೀವು ಒಂದು ಸಲ ಮಾಡಿಬಿಟ್ರಂದ್ರೆ ಒಂದು ಯಾವುದಾರ ಸಾಂಬಾರು ಮಾಡಿಬಿಟ್ರಿ ಅಂದ್ರೆ ಹಾಕೊಂಡು ತಿನ್ಬೋದು ನೋಡಿರಿ. ಮತ್ತು ಬ್ಯಾಚುಲರ್ ಇರ್ತಾರಲ್ಲ ದೂರ ಎಲ್ಲರಿ ಹಾಸ್ಟೆಲ್ಗಂತಿರ್ತಾರಲ್ಲ ಮತ್ತು ಪಿ ಜಿ ಒಳಗಂತಿರ್ತಾರಲ್ಲ ಅವರಿಗೆ ಕೊಡ್ಬೋದು. ಭಾಳ ಮಸ್ತ್ ಇರ್ತಾವೆ ನೋಡಿರಿ.
ಇವಾಗ ನೋಡಿರಿ ಹಂಚಿನ ಮ್ಯಾಗ ನಾವು ಕರೆಕ್ಟ್ ಆ ಕಡೆ ಈ ಕಡೆ ಎಲ್ಲ ಚೆಂದಾಗಿ ಬೇಯಿಸ್ಕೋಬೇಕು. ರೊಟ್ಟಿ ಯಾವಾಗಲೂ ಹಸಿ ಬಿಸಿಯಾಗಿ ಬೇಯಿಸ್ಲಿಕ್ಕೆ ಹೋಗ್ಬಾರ್ದು. ಮತ್ತು ನಿಮಗೆ ಬೇಯಿಸೋದು ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ ರೀ ನಾನು ನೆಕ್ಸ್ಟ್ ಟೈಮ. ಇನ್ನೊಂದು ರೊಟ್ಟಿ ತೋರಿಸ್ತಿಲ್ಲ ಅವಾಗ ಹೇಳ್ಕೊಡ್ತೀನಿ. ಅದೇ ಥರ ಎಲ್ಲ ಸೇಮಾಗಿ ಈಗ ಹಿಟ್ಟು ನಾದು ಪ್ರತಿ ಒಂದು ಸಲ ರೊಟ್ಟಿ ಮಾಡಾಗೂ ಈ ಥರ ಹಿಟ್ಟು ಹಾಕಿ ನಾದ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಯಾಕಂದ್ರೆ ನಿಮಗೆ ಇದು ಲಟ್ಸುವಂಥ ರೊಟ್ಟಿ ಇರ್ತದಲ್ಲ ಕರೆಕ್ಟಾಗಿ ಬಡಿಲಕ್ಕೆ ಬರ್ಲತ್ತಂದು ಹೇಳತ್ತೀನಿ ನೋಡಿರಿ. ಈಗ ನೋಡಿರಿ ಸಾವಕಾಸಾಗಿ ಭಾಳ ಜೂ ಮಾಡಿ ತೋರಿಸ್ಲತ್ತೀನಿ ನೋಡಿರಿ ವಿಡಿಯೋ. ಸಾವಕಾಸಾಗಿ ಅಂಗೈ ಹದಡಿರ್ತದಲ್ಲ ಅದರಲ್ಲೇ ಬಡಿಬೇಕು. ಲೆಫ್ಟ್ ಕೈಲೇ ಈ ಥರ ಹಿಟ್ಟು ತೊಗೋಬೇಕು ನೋಡಿರಿ. ಇಷ್ಟಾಗಿನ ಸಾಕು. ಈಗ ರೌಂಡ್ ಆಗೈತಿ, ಎಷ್ಟು ಮಸ್ತ್ ಆಗೈತಿ. ಇಷ್ಟೇ ದೊಡ್ಡದು ಮಾಡ್ಕೊಂಡೆ ಅಂದ್ರೆ ನಾವೀಗ ಲಟ್ಟಣಿಗಿಲಿ ತಿಡ್ಕೊಳ್ಳುವಂಥ ಒಂದು ವಿಧಾನ ನೋಡಿರಿ. ನಿಮ್ಗೆ ಅವಾಗೇ ತೋರಿಸ್ದವ್ರಂಗೆ ಹಿಂದಕ್ಕೆ ತೊಗೋಬೇಕು ರೀ. ಯಾವಾಗಲೂ ಲಟ್ಟಣಿಗೆ ಹಿಂದಕ್ಕೆ ತೊಗೋಬೇಕು, ಮುಂದಕ್ಕೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಚಪಾತಿ ತಿದ್ದದಂಗೆ ತಿದ್ದಕ್ಕೆ ಹೋಗ್ಬೇಡ್ರಿ. ಎಲ್ಲರ ಸ್ವಲ್ಪ ಹರಿತು ಮಾಡ್ತು ರೊಟ್ಟಿ ಕಟ್ಟಾಯ್ತಂದ್ರೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಒಣ ಹಿಟ್ಟು ಹಚ್ಕೊಂಬಿಡ್ರಿ. ಮತ್ತು ಸ್ವಲ್ಪ ಬೆಡ್ರಿ ಮ್ಯಾಗ ಕರೆಕ್ಟ್ ಕೊಡ್ತದೆ. ಯಾವಾಗಲೂ ರೊಟ್ಟಿ ಮಾಡ್ಬೇಕಂದ್ರೆ ಈ ಲಟ್ಟಣಿಲೇ ಹಿಂದಕ್ಕೆ ತೊಗೋಬೇಕು ನೋಡಿರಿ. ಮುಂದಕ್ಕೆ ಗಸ ತೀಡಕ್ಕೆ ಹೋಗ್ಬೇಡ್ರಿ ಮತ್ತು ಗಡ್ಬಡ್ ಮಾಡಕ್ಕೆ ಹೋಗ್ಬೇಡ್ರಿ. ಫಾಸ್ಟ್ ಹರಿದು ಬಿಡ್ತದೆ ರೊಟ್ಟಿ. ಸಾವಕಾಶ ಸಮಾಧಾನ ರೀತಿಯಿಂದ ಹಿಂದಕ್ಕೆ ಎಳ್ಕೊತ ಬರ್ರಿ ಲಟ್ಟಣಿಗೆ ಹಚ್ಚಿ. ಇವು ರೊಟ್ಟಿ ಅಂತೂ ನೀವು ಯಾವ ಪಲ್ಯ ಜೊತೆ ಬೇಕಾದ್ರೆ ತಿನ್ನಿರಿ, ಭಾಳ ಟೇಸ್ಟ್ ಆಗ್ತವೆ. ಸಾಂಬಾರು ಜೊತೆ ತಿನ್ನಿರಿ, ಪಲ್ಯ ಜೊತೆ ತಿನ್ನಿರಿ, ಭಾಳ ಮಸ್ತ್ ಆಗ್ತದೆ ನೋಡಿರಿ. ನಿಮ್ಗೆ ಪೂರ್ತಿಯಾಗಿ ಸಂಪೂರ್ಣವಾಗಿ ರೊಟ್ಟಿ ಮಾಡೋದು ಹೆಂಗತ್ತದು ತಿಳಿದತ್ತ ನಾನು ಅನ್ಕೊಳತ್ತೀನಿ ನೋಡಿರಿ. ಹರಿತಂದ್ರೆ ಏನು ಹಚ್ಚಬೇಕು, ಒಂದು ವೇಳೆ ಯಾವ ರೀತಿ ಬೇಯಿಸ್ಕೋಬೇಕು ರೊಟ್ಟಿ, ಅದಕ್ಕೆ ಯಾವ ರೀತಿ ಸುಡಬೇಕು ರೊಟ್ಟಿ ಅನ್ನೋದು ಈಗ ಡೀಟೇಲಾಗಿ ತೋರಿಸ್ತೀನಿ ನೋಡಿರಿ ವಿಡಿಯೋಯಲ್ಲಿ. ಸ್ಕಿಪ್ ಮಾಡದೆ ನೋಡಿರಿ. ಈಗ ಈ ಥರ ಹರಿದಿದ ರೊಟ್ಟಿ ಈ ಥರ ಬಡ್ದು ಯಾಕಂದ್ರೆ ನಾವು ಕಟ್ ಮಾಡ್ಕೊಂಡು ಉಣ್ತೇವೆ ಕರೆ, ಆದರೂ ಚಂದ ರೌಂಡ್ ಬೇಕಲ್ಲ ರೊಟ್ಟಿ ಇಷ್ಟ ಆಗಂಗೆ. ಅದಕ್ಕೆ ಈಗ ನೋಡಿರಿ ಮತ್ತು ಅದೇ ಥರನೇ ಸೇಮ್ ಮೊದಲೇನು ತೋರಿಸಿಲ್ಲ ಹಾಗೆ ಹಂಚ ಮೇಲೆ ರೊಟ್ಟಿ ಹಾಕೊಳ್ಳೋದು. ನೀರು ಈ ಥರ ಚೆಂದಾಗಿ ನೀರು ಹಚ್ಕೋಬೇಕು ನೋಡಿರಿ. ಎಲ್ಲ ಕಡೆ ಚೆಂದಾಗಿ ನೀರು ಹಚ್ಕೊಂಡ್ರೆ ಅಂದ್ರೆ ರೊಟ್ಟಿ ಉಳ್ಳಾಕೂ ಟೇಸ್ಟ್ ಆಗ್ತವೆ. ಮತ್ತು ತಿಂಗಳಾನ್ಗಟ್ಲೆ ಇಟ್ಟರು ಏನು ಆಗಂಗಿಲ್ಲ. ಚೆಂದಾಗಿ ಎಲ್ಲ ಕಡೆ ನೀರು ಹಚ್ಕೊಂಡು ಇದು ನೀರು ಹಚ್ಚಿಂದ ಒಂದು 30 ಸೆಕೆಂಡ್ ರೀ ಸ್ವಲ್ಪ ಬಿಡ್ಬೇಕು ನೋಡಿರಿ ಇದು ರೊಟ್ಟಿಗೆ. ಇಲ್ಲಿ ನೋಡಿರಿ ಇಷ್ಟು ಬಿಟ್ಟಿಂದ ಈಗ ತಿರುವಿ ಹಾಕ್ಲತ್ತೀನಿ ನೋಡಿರಿ. ಮತ್ತು ಇದಕ್ಕೆ ಈ ಜೋಳದೊಳಗೆ ನಾವು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಬಿಸ್ಕೊಂಬಂದೆ ನೋಡಿರಿ. ಅದಕ್ಕೆ ವೈಟ್ ಆಗತ್ತವೆ ನಮ್ಮ ರೊಟ್ಟಿ ಮಸ್ತ್ ಆಗ್ಲತ್ತ ನೋಡಿರಿ. ನಿಮ್ಗೆ ರೊಟ್ಟಿ ಬೇಯಿಸುವಂಥ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿರಿ. ಟಿಪ್ಸ್ನೂ ಹೇಳ್ತೀನಿ, ಟ್ರಿಕ್ನೂ ಹೇಳ್ತೀನಿ. ಈ ಥರ ಕಾಟನ್ ಬಟ್ಟೆ ತೊಗೋರಿ, ವೈಟ್ ಇರ್ತದೆ ಯಾವುದಾರ ತೊಗೋರಿ, ಕಾಟನ್ ಬಟ್ಟೆ ತೊಗೊಂಡು ಕೈಲೇ ಬೇಯಿಸೋಕ್ಕಿಂತ ಈ ಥರ ರೊಟ್ಟಿಗೆ ಕಾಟನ್ ಬಟ್ಟೆ ಒತ್ತಿ ಈ ಥರ ಬೇಯಿಸ್ಕೊಡ್ರಿ. ಅಂದ್ರೆ ಚೆಂದಾಗೇನು ಸುಡ್ತಾವೆ ರೊಟ್ಟಿ, ನಿಮ್ಮ ಕೈನೂ ಸುಡಂಗಿಲ್ಲ ಮತ್ತು ನಿಮಗೆ ಭಾಳ ಹೆಲ್ಪ್ ಆಗ್ತದೆ ನೋಡಿರಿ. ಈ ಥರ ಎಲ್ಲ ಕಡೆ ಎಲ್ಲಿ ಹಸಿ ಅನ್ನಿಸ್ತದೆ ರೊಟ್ಟಿ ಎಲ್ಲ ಕಡೆ ಬಟ್ಟೆಲೇ ಒತ್ತಿ ತೊಗೋರಿ. ಮತ್ತು ಒಂದು ಸಲ ಒತ್ತಿ ಒಂದು ಕಡೆ ಬೇಯಿಸ್ಕೊಂಬಿಟ್ರೆ ತಿರ್ಕೊ ವಾಪಸ್ ಇನ್ನೊಂದು ಸಲ ತಿರುವು ಹಾಕೋತಿರಲ್ಲ ರೊಟ್ಟಿ ಉಲ್ಟಾ ಹಾಕೋತಿರಲ್ಲ, ಆವಾಗ ಒತ್ತಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಕ್ರಿಸ್ಪಿಯಾಗಿ ಕಡಕಾಯಿ ಬೇಕಂದ್ರೆ ಒತ್ತಕ್ಕೆ ಹೋಗ್ಬೇಡ್ರಿ ಜಾಸ್ತಿ. ಸಾಕು ಒಂದೇ ಕಡೆ ಒಂದೇ ಸಲ ಮಾಡ್ರೆ ಸಾಕು. ನೆಕ್ಸ್ಟ್ನು ಅದೇ ಮಾಡಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಭಾಳ ತನ ಬೇಯಿಸ್ಕೊಂಡು ತೊಗೋರಿ ಸ್ವಲ್ಪ. ಅಂದ್ರೆ ಕಡಕಾಗಿ ಬೇಕಂದ್ರೆ ಭಾಳ ತನಕ ಬೇಯಿಸ್ರಿ. ನಿಮಗೆ ಮೃದುವಾಗಿ ಮೆತ್ತಗೆ ಬೇಕಂದ್ರೆ ಈ ಥರ ಬಟ್ಟೆಲೇನು ಜಾಸ್ತಿ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಮೃದುವಾಗಿ ಬೇಕಂದ್ರೆ ಆಗಿಂದಾಗಿ ತಿರುವು ಹಾಕ್ಕೊಂಡು ಆಗಿಂದಾಗಿ ಊಟ ಮಾಡೋರಿದ್ರಂದ್ರೆ ನೀವು ಬಟ್ಟೆ ಏನು ಯೂಸ್ ಮಾಡಬೇಡ್ರಿ, ಹಾಗೆ ಬೇಯಿಸ್ಕೊರಿ. ಇಲ್ಲ ನಮ್ಮ ಕಡಕ್ಕೆ ಇಷ್ಟ ಅಂದ್ರೆ ಈ ಥರ ಬಟ್ಟೆ ಯೂಸ್ ಮಾಡ್ಕೊಂಡು ಈ ಥರ ಸುಟ್ಕೋರಿ ರೊಟ್ಟಿ. ಈಗ ನೋಡಿರಿ ಎಷ್ಟು ಮಸ್ತ್ ಬಂದದಂದು ಈ ರೊಟ್ಟಿ ಅದು ಮಾತ್ರ. ನಿಮಗೆ ಕರೆ ಹೇಳ್ಬೇಕಪ್ಪ ಅಂದ್ರೆ ನಾ ಯಾವಾಗಲೂ ಮಾಡ್ತೇವೆ ರೊಟ್ಟಿ ಅದ್ಭುತವಾಗಿ ಟೇಸ್ಟ್ ಅಂತೂ ಭಾಳ ಅದ್ಭುತ ಇರ್ತದೆ ನೋಡಿರಿ. ನಾ ಬರೀ ಹೇಳೋದಲ್ಲ, ನೀವು ಟ್ರೈ ಮಾಡಿ ನೋಡಿರಿ ಹೆಂಗಿರ್ತದಂದು. ಎಲ್ಲ ಕಡೆ ಚೆಂದಾಗಿ ಸುಟ್ಕೋಬೇಕ್ರಿ ಫ್ರೆಂಡ್ಸ್ ರೊಟ್ಟಿ. ಹಸಿ ಬಿಸಿ ಇತ್ತಂದ್ರೆ ಯಾವುದೇ ಆಗಲಿ, ಚಪಾತಿ ಆಗಲಿ, ರೊಟ್ಟಿ ಆಗಲಿ, ರಾಗಿ ರೊಟ್ಟಿ ಆಗಲಿ, ಯಾವುದೇ ಆಗಲಿ ಹಸಿ ಬಿಸಿ ಇತ್ತಂದ್ರೆ ಯಾವುದು ರೊಟ್ಟಿ ಟೇಸ್ಟ್ ಹತ್ತಂಗಿಲ್ಲ. ಈ ಥರ ಚೆಂದಾಗಿ ಸುಟ್ಕೊಂಡಿದೆ ರೊಟ್ಟಿ ಟೇಸ್ಟ್ ಬರೋದು. ಜೋಳದ ರೊಟ್ಟಿ ತಿಂದ್ರೆ ಭಾಳ ಶಕ್ತಿ ಬರ್ತದೆ ಅಂತಿರ್ತಾರೆ ಹಿರಿಯರೆಲ್ಲ. ನಾವು ಈಗ ಜೋಳದ ರೊಟ್ಟಿ ಸಿಟಿ ಒಳಗೆಲ್ಲ ಭಾಳ ಕಮ್ಮಿ ಮಾಡ್ಯಾರ ಮಾಡೋದು. ಮತ್ತು ವಿಡಿಯೋ ನೋಡಿಂದ ನೀವು ಜೋಳದ ರೊಟ್ಟಿ ಟ್ರೈ ಮಾಡಲೇಬೇಕು, ಮಾಡಿರಿ. ಮತ್ತು ಹ್ಯಾಂಗೆ ಬಂದಿತ್ತು ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ನೋಡಿರಿ ಎಷ್ಟು ತಿಳುವಾಗಿ ಬಂದದ ರೊಟ್ಟಿ, ಎಷ್ಟು ಮಸ್ತ್ ಬಂದದ್ರಾಗ ಎಷ್ಟು ತಿಳುವು ಬಂದದ ನೋಡಿರಿ. ಹೊರಗಿಂದೆಲ್ಲ ಕಾಡ್ಲತ್ತದ ಅಂದ್ರೆ ಎಷ್ಟು ಮಸ್ತ್ ಬಂದದ ರೊಟ್ಟಿ ಅಂತಂದು ನೀವು ನೋಡ್ಲತ್ತಿರ್ಬೇಕು. ಮಿನಿಮಮ್ ನೀವು 1 ಗಂಟೆಗೆ 80ರಿಂದ 100 ರೊಟ್ಟಿ ಆರಾಮ್ ಮಾಡ್ತೀರಿ ಕಲ್ಕೊಂಡ್ರಿ ಅಂದ್ರೆ. ಫಸ್ಟ್ ಟೈಮ ಮಾಡತ್ತೀರಿ ಅಂದ್ರೆ ನಿಮಗೆ ಭಾಳ ಕಷ್ಟ ಅನ್ನಿಸ್ತಿರ್ತದೆ.
ಭಾಳ ಟಯರ್ಡ್ ಅನಿಸ್ಬಿಡ್ತದೆ. ರೊಟ್ಟಿ ಮಾಡೋದೇ ಬೇಡ, ಕಲ್ಕೊಳ್ಳೋದೇ ಬೇಡ ಅನ್ನಿಸ್ತಿರ್ತದೆ. ನೀವು ಹಾಗೆ ರೊಟ್ಟಿ ಕಲ್ತ್ರಿ ಅಂದ್ರೆ ಡೈಲಿ ಪ್ರತಿನಿತ್ಯ ರೊಟ್ಟಿನೇ ಮಾಡ್ಬೇಕು ನೋಡಿ ಅನ್ನಿಸ್ಬಿಡ್ತದೆ. ಯಾಕಂದರೆ ರೊಟ್ಟಿ ದೇಹಕ್ಕೆ ತುಂಬಾ ಒಳ್ಳೆಯದು, ಪ್ರೋಟೀನ್ ಸಿಗ್ತದೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ರೊಟ್ಟಿ ಮಾಡ್ಕೊಂಡು ತಿಂದ್ರೆ ಭಾಳ ಗಟ್ಟಿಮುಟ್ಟಾಗಿರ್ತೀರಿ, ಶಕ್ತಿ ಬರ್ತದೆ. ಎಲ್ಲ ರೊಟ್ಟಿನೂ ಅದೇ ಸೇಮ್ ಮಾಡ್ಕೊಂಡು ಇಟ್ಕೋರಿ. ಹಿಂಗೆ ಕೈಲೇ ಬಡಿದು ಸ್ವಲ್ಪ ದೊಡ್ಡದು ಮಾಡೋದು, ಆಮೇಲೆ ಲಟ್ಟಣಿಗೆಲ್ಲ ತಿಡ್ಕೋತ ಬರೋದು ನೋಡಿರಿ. ಇಲ್ಲಿ ನೋಡ್ಲತ್ತಿರ್ಬೇಕು ನೀವು, ಹೈರಾಣೆ ಅನ್ಸಂಗಿಲ್ಲ. ಹೊಟ್ಟೆ ಕೈಲೇ ಬಡಿದ್ರೆ ಕೈ ಬ್ಯಾನತ್ತವು, ಲಟ್ಟಣಿಗೆಲ್ಲ ತಿಡಿದ್ರೆ ನಿಮ್ಗೆ ಭಾಳ ಈಜಿ ಆಕ್ಕದ ನೋಡಿರಿ. ಗುಂಡಗೆ ಚಂದ್ರಾಮನಂಗೆ ಬಂದದ ನೋಡಿರಿ ರೊಟ್ಟಿ, ಅಟ್ಟು ಗುಂಡಕ್ಕೆ ಬಂದದ. ಕೈಲೇ ಬಡಿದ್ರು ಇಟ್ಟು ಗುಂಡಕ್ಕೆ ಆಗಂಗಿಲ್ಲ ರೊಟ್ಟಿ. ನಾವು ತಿದ್ದಿದ ರೊಟ್ಟಿ ಈ ಥರ ಗುಂಡಕ್ಕೆ ಮಾಡತ್ತೇವೆ ನೋಡಿರಿ. ಮತ್ತು ನಿಮ್ಮ ಮನೆ ಒಳಗೆ ಮಕ್ಕಳು ಮಕ್ಕೊಂಡಿರ್ತಾವೆ, ಎಲ್ಲರೂ ಮಕ್ಕೊಂಡಿರ್ತಾರೆ. ಆವಾಗ ಜಾಸ್ತಿ ಸಪ್ಪಳು ಬರಬಾರ್ದು, ರೊಟ್ಟಿ ಮಾಡೋ ಸೌಂಡ್ ಕಮ್ಮಿ ಬರಬೇಕು ಅಂತಂದ್ರೆ ಈ ಥರ ಲಟ್ಣಿಗೆಲ್ಲ ಮಾಡಿದ್ರೆ ಒಟ್ಟೆ ಸೌಂಡೇ ಬರೋಂಗಿಲ್ಲ. ಹೆಚ್ಚಿಗೆ ರೊಟ್ಟಿ ಮಾಡ್ಯಾರೋ ಇಲ್ಲೋ ಅಂತ ಅನ್ನಿಸ್ಬಿಡ್ತದೆ. ಅಷ್ಟು ಸೈಲೆಂಟಾಗಿ ರೊಟ್ಟಿ ಮಾಡ್ಕೊಬೋದು ನೀವು. ಎಲ್ಲ ಸೇಮ್ ಅದೇ ಮೆಥಡ್ ಫಾಲೋ ಮಾಡಿರಿ, ಅದೇ ಟ್ರಿಕ್ ಯೂಸ್ ಮಾಡಿರಿ, ನಾ ಹೇಳಿದಂಥ ಟ್ರಿಕ್ಕು. ಮತ್ತು ನಿಮಗೆ ಟಿಪ್ಸ್ ಏನು ಹೇಳಿನಿ ನೋಡಿರಿ. ಟಿಪ್ಸ್ ಬಟ್ಟಿಲೆ, ಈಗ ಬಟ್ಟಿಲೆ ಹೆಂಗೆ ಸುಟ್ಕೋಬೇಕು ರೊಟ್ಟಿ, ಬೇಯಿಸ್ಕೋಬೇಕು ಅನ್ನೋದು. ರೊಟ್ಟಿ ಅಂತ ಹಾಕೋದಂತೂ ನಿಮಗೆ ಕರೆಕ್ಟಾಗಿ ತೋರಿಸೀನಿ ನೋಡಿರಿ. ರೈಟ್ ಕೈಯಲ್ಲಿ ಸ್ವಲ್ಪ ಬಟ್ಟಲೆ ಹಿಂಗೆ ಹಾಕಿ ರೊಟ್ಟಿ ಎತ್ತಬೇಕು, ಲೆಫ್ಟ್ ಕೈ ತೊಗೊಂಡು ಮತ್ತು ರೈಟ್ ಕೈ ಹಾಕೊಂಡು ಅಲ್ಲಿ ಕಲ್ತ್ರಾಗ ಡೈಲಿ ನೀವು ಅಂಜಕ್ಕೆ ಹೋಗ್ಬೇಡ್ದು. ಯಾವಾಗ ಅನಿಸ್ತದೆ ರೊಟ್ಟಿ ಮಾಡಲಿ, ಏನೇ ಮಾಡಲಿ, ಏನೇ ಕಲ್ಕೊಳಗ ಅಂಜಕ್ಕೆ ಹೋಗ್ಬೇಡ್ರಿ. ಈ ಚೆಂದಾಗಿ ಎಲ್ಲ ಕಡೆ ನೀರು ಹಚ್ಕೋಬೇಕು ನೋಡಿರಿ. ನಿಮಗೆ ಮೃದುವಾಗಿ ಬೇಕಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಚ್ಕೋರಿ. ಕ್ರಿಸ್ಪಿಯಾಗಿ ಕಡಕ್ಕಾಗಿ ಬೇಕಂದ್ರೆ ಸ್ವಲ್ಪ ಕುಕ್ಕಿ ಅಂದ್ರೆ ಸ್ವಲ್ಪ ಹಿಂಡಿ ಹಚ್ಕೋರಿ. ನೀರು ಕರೆಕ್ಟ್ ಅನಿಸ್ತದೆ. ಇವಾಗ ಎಲ್ಲ ರೊಟ್ಟಿನೂ ಅದೇ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಬಿಡ್ರಿ. ನೀವು ಒಂದು ಸಲ ರೊಟ್ಟಿ ಮಾಡಿರಿ ಅಂದ್ರೆ ಒಂದು ವಾರ ರೊಟ್ಟಿನೇ ಮಾಡೋದು ಬೇಡ, ಅದೇ ರೊಟ್ಟಿನೇ ನೀವು ಊಟ ಮಾಡ್ಬೋದು. ಯಾಕಂದ್ರೆ ನಿಮಗೆ ಉಳ್ಳಾಕ ಬೇಸರ ಅನ್ಸಂಗಿಲ್ಲ ಅವು ರೊಟ್ಟಿ. ಅಷ್ಟೇ ಟೇಸ್ಟ್ನೂ ಹತ್ತದೊಂದು. ಮತ್ತು ಒಂದು ಪಲ್ಯ ಮಾಡಿಬಿಟ್ರಿ ಅಂದ್ರೆ ಆಫೀಸ್ಗೆ ಹೋಗೋರಿದ್ರಿ ಅಂದ್ರೆ, ನೀವು ಏನಾರ ಡ್ಯೂಟಿ ಮಾಡತ್ತೀರಿ ಅಂದ್ರೆ ಹೆಣ್ಮಕ್ಳು ಒಂದು ಸಲ ಹಿಂಗೆ ಮಾಡಿಟ್ಬಿಟ್ರಿ ಅಂದ್ರೆ ಮುಗೀತು ನೋಡಿರಿ. ದಿನ ಒಂದು ಪಲ್ಯ ಮಾಡ್ರೆ, ಸಾಂಬಾರು ಮಾಡ್ರೆ ಸಾಕು. ಅದ್ರ ಜೊತೆ ಇದು ತಿನ್ಬೋದು. ಮತ್ತು ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಅಂತೂ ಎಲ್ಲರ ಮನ್ಯಾಗ ಎರಡೆರಡು ಬುಟ್ಟಿ ಕಂಪಲ್ಸರಿ ರೊಟ್ಟಿ ಇರ್ತಾವೆ ನೋಡಿರಿ. ಇಂಥವು ಎಲ್ಲರ ಮನ್ಯಾಗ ಕಂಪಲ್ಸರಿ ರೊಟ್ಟಿ ಇರ್ತವೆ. ಯಾಕಂದ್ರೆ ರೊಟ್ಟಿ ಪ್ರಿಯರು ನಾವೆಲ್ಲ. ರೊಟ್ಟಿ ತಿಂದ್ರೆ ಶಕ್ತಿ ಬರ್ತದೆ. ರೊಟ್ಟಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಎಲ್ಲ ರೊಟ್ಟಿಗಳನ್ನು ಹಾಗೆ ಮಾಡ್ಕೊಂಡು ಇಟ್ಕೊಂಬಿಡ್ರಿ. ಸೇಮಾಗಿ ಅದೇ ಮೆಥಡ್ ಫಾಲೋ ಮಾಡಿ, ಅದೇ ಟ್ರಿಕ್ ಯೂಸ್ ಮಾಡಿರಿ. ಅದೇ ಟಿಪ್ಸನ್ನು ಕೊಟ್ಟಿನಿ ನೋಡಿರಿ ರೊಟ್ಟಿ ಬೇಯಿಸೋದು. ಅದೇ ಥರ ಸೇಮಾಗಿ ಎಲ್ಲ ರೊಟ್ಟಿನೂ ಮಾಡ್ಕೊಂಡು ಇಟ್ಕೊಂಬಿಡ್ರಿ. ಹಬ್ಬ ತಿದ್ದಾಗ ನಿಮಗೆ ರೊಟ್ಟಿ ಮಾಡೋದು ಆಗ್ತಿರಲ್ಲ, ಈ ಥರ ಮಾಡಿ ಇಟ್ಕೊಂಬಿಟ್ರಿ ಅಂದ್ರೆ ಆರಾಮಾಗಿ ಒಂದು ವಾರಗಟ್ಟಲೆ ಸ್ಟೋರ್ ಮಾಡಿ ಇಡ್ಬೋದು ನೋಡಿರಿ. ಮತ್ತು ರೊಟ್ಟಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮಗೆ ಏನು ರೀ ಯೂಸ್ಫುಲ್ ಅನ್ಸಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಫಸ್ಟ್ ಟೈಮ್ ನೋಡೋತಾರೆಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಮತ್ತು ಅಲ್ಲೇ ಬಾಜು ಇರೋ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿರಿ. ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರ್ತದೆ. ನೀವು ಫಸ್ಟ್ ನೋಡ್ಬೋದು ನೋಡಿರಿ. ಮತ್ತು ಹೊಸ ಥರ ರೆಸಿಪಿಯೊಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರೂ ನಕ್ಕೋತೀರಿ, ಉಣ್ಕೋತೀರಿ, ತಿನ್ಕೋತೀರಿ. ಮತ್ತು ನಾಳೆಗೆ ಹೊಸ ತೊಗೊಂಬರ್ತೀನಿ ನೋಡಿರಿ. ನಿಮಗೆ ಭಾಳ ಈಸಿಯಾಗಿರೋ ಒಂದು ರೆಸಿಪಿ ಕಾಯ್ಕೋತೀರಿ. ಎಲ್ಲರೂ ಚಂದಿರಿ. ನಾಳೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.